A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಪಾಶಾಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದಿಂದ ರೈತರ ಸಭೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪಾಶಾಪುರ ಗ್ರಾಮದ ಸಹಕಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಸಭಾಭವನದಲ್ಲಿ ರೈತರ ಸಭೆ ಆಯೋಜಿಸಲಾಗಿತ್ತು. ಹಾಗೂ ಎಲ್ಲ ರೈತರು ನ್ಯಾನೋ ಯೂರಿಯಾ ಮತ್ತು ರಸಗೊಬ್ಬರಗಳನ್ನು ಬಳಸಿ ನಿಮ್ಮ ಭೂಮಾತೆಯ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಹಾಗೂ ಭೂಮಿಯ ಫಲವತ್ತತೆ ಕಾಪಾಡಬೇಕು ಅಂತ ರೈತ ಬಾಂಧವರಿಗೆ ಅಧ್ಯಕ್ಷರಿಂದ ಮನವರಿಕೆ ಮಾಡಲಾಯಿತು. ಈ ಸಭೆಯಲ್ಲಿ ಸಂಘದ ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಗಳು, ಪಾಶಾಪುರ ಗ್ರಾಮದ ಹಿರಿಯರು ಹಾಗೂ ರೈತರು ಉಪಸ್ಥಿತರಿದ್ದರು. ವರದಿ ನಿರಂಜನ್ ಶಿರೂರ್, A9 ನ್ಯೂಸ್, ಬೆಳಗಾವಿ. ಸಕಾಲ ಟೈಮ್ಗೆ ಗೊಬ್ಬರ ಮತ್ತು ಯೂರಿಯಾ ಸಿಗ್ತದೆ, ಅದನ್ನು ರೈತರು ಉಪಯೋಗ ಮಾಡ್ಕೋಬೇಕಂತ ಹೇಳಿ. ಈಗ ಎಲ್ಲ ರೈತರಿಗೆ ನೀವು ರಾಸಾಯನಿಕ ಬಿಟ್ಟು ಯಾವ ಗೊಬ್ಬರ ಯೂಸ್ ಮಾಡಕ್ಕೆ ಹೇಳ್ತೀರಿ? ಸಾವಯವ ಗೊಬ್ಬರ ಕಡೆ ಸಾವಯವ ಗೊಬ್ಬರನೂ ಅದ, ಇದ್ರಾಗ ಕಂಟ್ರಿಷನ್ ಅದಾವ್ರೆ. ಅವು ಕಂಟ್ರಿಷನ್ ಎಷ್ಟು ಅವ್ರಿಗೆ ಸಾಹೇಬ್ರು ಹೇಳ್ತಾರೆ ಆ ಪ್ರಕಾರ ಅದನ್ನು ನೀವು ರೈತರಿಗೆ ಉಪಯೋಗ ಮಾಡಿದ್ರೆ ರೈತರು ಹೆಚ್ಚು ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಬೆಳೆದು ಫಲವತ್ತಾದ ಜಮೀನು ಆಗ್ತೈತಿ, ರೈತರಿಗೆ ಅನುಕೂಲನೂ ಆಗ್ತೈತಿ. ಈಗ ನೀವು ಸಹಾಯಕ ಮಾಡೋದು ಎಷ್ಟು ವರ್ಷ ಕೊಡಕ್ಕೆ ರೈತರಿಗೆ? ಈಗ ನಾವು ಕೊಡಕತ್ತು ಮೂರು ವರ್ಷ ಆಯ್ತು. ನಮ್ಮಲ್ಲಿ ಕೊಡಕತ್ತದು ಈಗ ಮೂರು ವರ್ಷ ಆಗಿದೆ. ಅದು ಮಂದಿ ಈಗ ರೈತರೆಲ್ಲ ಉಪಯೋಗ ಮಾಡಿಕೊಂಡು ಅದು ಒಳ್ಳೆ ರೀತಿ ರಿಪೋರ್ಟ್ ಅದ ಅಂತ ಹೇಳಿ ಈಗ ಒಯ್ತಾ ಇದ್ದಾರೆ ಜಾಸ್ತಿ. ಪ್ರತಿ ವರ್ಷ ಎಷ್ಟು ಇದಾಗ್ತದೆ ಟರ್ನೋವರ್? ಪ್ರತಿ ವರ್ಷ 35 ಲಕ್ಷ ತನಕ ನಮ್ದು ಗೊಬ್ಬರ ಮಾಡ್ತದೆ. ಈ ವರ್ಷ ಹೆಚ್ಚಾಗ್ಬೋದು. ಈ ವರ್ಷ ಸ್ವಲ್ಪ ಯೂರಿಯಾ ಕಮ್ಮಿ ಸಿಕ್ಕಿತ್ತು ನಮ್ಗೆ. ಈ ಸರಿ ಸಕಾಲಕ್ಕೆ ಮ್ಯಾನೇಜರ್ ಸಾಹೇಬರು ಪಾಟೀಲ್ ಸಾಹೇಬ್ ಬಂದಾಗ ಈಗ ಅದನ್ನ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳ್ಯಾರ. ಆ ಪ್ರಕಾರ ಅದನ್ನ ಹೆಚ್ಚು ಬಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗಲಿ, ಸುತ್ತಮುತ್ತ ರೈತರಿಗೆ ಅನುಕೂಲ ಆಗಲಿ ಅಂತ ನಮ್ದೊಂದು ಆಸೆ ಇದೆ. ಈ ಸಭಾದ ರಸಗೊಬ್ಬರ ತಯಾರಿಕಾ ಸಂಸ್ಥೆ ಆಗಿತ್ತು. ಇಷ್ಟು ದಿನ ಏನಂದ್ರೆ ರಸಗೊಬ್ಬರಗಳು ಬರ್ತಾ ಇತ್ತು. ಇತ್ತೀಚೆಗೆ ಏನಂದ್ರೆ ನ್ಯಾನೋ ಯೂರಿಯಾ, ನ್ಯಾನೋ DAP ಮತ್ತೆ ಸಾಗಾರಿಕಾ ಅಂತ ಹೇಳಿ ಹೊಸ ಉತ್ಪನ್ನಗಳು ಬರ್ತವೆ. ಸೊ ಈ ನ್ಯಾನೋ ಯೂರಿಯಾ ಏನು ಒಂದು ವಿಶಿಷ್ಟತೆ ಅಂದರೆ, ಏನು ನಾವು 1 ಕಿಲೋ ಯೂರಿಯಾ ತಳಗಡೆ ಹಾಕ್ತಾ ಇದ್ವಿ ರೈತರು, ಅದು ಏನಂದ್ರೆ ಭೂಮಿಯ ಫಲವತ್ತತೆಯನ್ನು ಕಡಿಮೆ ಮಾಡ್ತಾ ಇತ್ತು. ನಮ್ಮ ಭೂಮಿಯಲ್ಲಿನ ಎರೆಹುಳ ಸಂತತಿನೂ ಕಡಿಮೆ ಆಗ್ತಾ ಇತ್ತು, ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇತ್ತು. ಹೀಗಾಗಿ ನ್ಯಾನೋ ಯೂರಿಯಾ ಏನಿದೆ ನಾವು ಮೇಲ್ಗಡೆ ಎಲೆಗಳ ಮೇಲ್ಗಡೆ ಸಿಂಪಡಣೆ ಮಾಡೋದ್ರಿಂದ 90-95% ಬೆಳೆ ಅದನ್ನು ತಗೊಳ್ಳೋದ್ರಿಂದ ಬೆಳೆಗೆ ಸಂಪೂರ್ಣವಾಗಿ ಸಿಗ್ತದೆ ಮತ್ತು ಸಮೃದ್ಧವಾಗಿ ಬೆಳೆ ಬೆಳೀತದೆ ಮತ್ತು ನಮ್ಮ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡ್ತೀವಿ. ಸಾಗಾರಿಕಾ ಇದು ಒಂದು ಸಮುದ್ರ ಕಳೆ ರಸಸಾರ. ಅದು ತಾವು ಹೇಳಿದಂಗೆ ಸಮುದ್ರದಲ್ಲಿ ಏನೋ ಅದನ್ನು ಒಂದು ಪಾಚಿ ಬೆಳೀತದೆ, ಅದನ್ನು ರೈತರೇ ಅದನ್ನು ಬೆಳೆದು ಇಫ್ಕೋ ಸಂಸ್ಥೆ ಕೊಡ್ತಾರೆ. ಅದರಿಂದ ನಾವು ರಸ ಹಿಂಡಿ ಮತ್ತೆ ಒಂದು ರೊಟೇಷನ್ ಮಾಡ್ತಾರೆ. ಈ ಸಲ ಕಬ್ಬು ಹಾಕಿದ್ವಿ, ಒಂದು 2-3 ಕೊಳೆ ತಗೊಂಡ್ಮೇಲೆ ಸೋಯಾಬೀನ್ ಹಾಕ್ಬೇಕು ಅಂದ್ರೆ 1 ವರ್ಷ, ಆಮೇಲೆ ಸ್ವಲ್ಪ ಗೊಂಜಾಳ ಹಾಕ್ಬೇಕು. ಈ ಥರ ಗೊಂಜಾಳ ಹಾಕಿದ್ದು ಹೊಲ ಇದ್ದಂದ್ರೆ ನೆಕ್ಸ್ಟ್ ಅದನ್ನು ಸೋಯಾಬೀನ್ ಹಾಕೋಬೇಕು. ಆ ಥರ ಹಾಕಿದರೆ ಬೆಳೆ ಪರಿವರ್ತನೆ ಮಾಡಿದ್ವಿ ಅಂದ್ರೆ ಏನಾಗ್ತದೆ, ಮಣ್ಣಿನಲ್ಲಿನೂ ಏನು ಮತ್ತು ನೀವು ಸೋಯಾಬೀನ್ ಹಾಕ್ತೀರಿ, ಸೋಯಾಬೀನ್ ಬೇರ್ಗಳಲ್ಲಿ ಏನಂದರೆ ಸಾರಜನಕ ಹಿಡ್ಕೊಳ್ಳೋಂಥ ಗಂಟುಗಳಿರ್ತವೆ. ಆ ಸಾರಜನಕನ ಅಲ್ಲಿ ಉತ್ಪತ್ತಿ ಮಾಡಿಟ್ಟು ಹೋಗಿರ್ತದೆ. ಅದ್ರಲ್ಲಿ ಮುಂದಿನ ಸಲ ನೀವು ಕಬ್ಬು ಹಾಕಿದ್ರೆ ಅಥವಾ ಗೊಂಜಾಳ ಹಾಕಿದ್ರೆ ಅಂದರೆ ಹಸಿರೆಲೆ ಗೊಬ್ಬರಗಳು ಇರ್ತವೆ. ಸೊ ಹಸಿರೆಲೆ ಗೊಬ್ಬರಗಳನ್ನು ತಾವು ಬಳಸ್ಬೇಕು. ಈಗ ಸೆಣಬು ಅಂತಿರ್ತದೆ, ಆಮೇಲೆ ಡಯಂಚ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.